ನಾವು ಪತ್ರಿಕಾಗೋಷ್ಠಿ ಕರೆಯಲು ಕಾರಣ ನಿಮಗೆಲ್ಲರಿಗೂ ಗೊತ್ತಿರಬಹುದು. ಇತ್ತೀಚಿನ ದಿನಗಳಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೆಯುತ್ತಿರುವಂಥ ಅಹಿತಕರ ಘಟನೆಗಳನ್ನು ನಿಯಂತ್ರಿಸಲು ನಮ್ಮ ಸರ್ಕಾರವು ವಿಫಲವಾಗುತ್ತಾ ಇದೆ. ಹಲವಾರು ದಿನಗಳಿಂದ ನಮ್ಮ ಜಿಲ್ಲೆಯಲ್ಲಿ ಅಶಾಂತಿಯನ್ನು ಕೆರಳಿಸುವಂಥ ಘಟನೆಗಳು ನಡೆಯುತ್ತಾ ಇದ್ದರು. ನಮ್ಮ ಸರ್ಕಾರವು ಜಿಲ್ಲಾಡಳಿತದ ನಿರ್ಲಕ್ಷ್ಯತನದಿಂದಾಗಿದೆ ಇದೀಗ ಈ ಘಟನೆಗಳು ಮರುಕಳಿಸ್ತಾ ಇರುವುದು. ನಾವು ನಮ್ಮ ಸರ್ಕಾರದ ಮೇಲೆ ಭರವಸೆಯನ್ನು ಇಟ್ಟರು, ಆ ಭರವಸೆಯನ್ನು ಈಡೇರಿಸ್ತಾ ಇಲ್ಲ. ಇದು ಖೇದಕರದ ವಿಷಯವಾಗಿರುತ್ತದೆ. ಹಲವಾರು ಮಂದಿ ವೇದಿಕೆಗಟ್ಟಿ ಪ್ರಚೋದನಕಾರಿ ಭಾಷಣಗಳನ್ನು ಮಾಡ್ತಾ ಇದ್ದರು. ನಮ್ಮ ಗೃಹ ಮಂತ್ರಿಗಳು, ಅದೇ ರೀತಿ ಜಿಲ್ಲಾ ಉಸ್ತುವಾರಿ ಸಚಿವರು ಕೇವಲ ಹೇಳಿಕೆಗಳನ್ನು ಕೊಟ್ಟು ಅಲ್ಲಿಯೇ ಸುಮ್ಮನಾಗ್ತಾ ಇದ್ದಾರೆ. ಈ ರಾಜ್ಯದ ಗೃಹ ಮಂತ್ರಿಗಳು ಗ್ರಹಚಾರಿ ಹಿಡಿದಂಥ ಮಂತ್ರಿಗಳಾಗಿ ಹೋಗಿದ್ದಾರೆ. ಅದೇ ರೀತಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ನಮ್ಮ ಜಿಲ್ಲೆಯ ಮದುಮಗನ ರೀತಿಯಲ್ಲಿ ವರ್ತಿಸ್ತಾ ಇದ್ದಾರೆ. ಮದುಮಗಳ ಮನೆಗೆ ಬಂದ ರೀತಿಯಲ್ಲಿ ಕೇವಲ ಬೇಕಾದ ಸಮಯದಲ್ಲಿ ಅವರಿಗೆ ಇಷ್ಟವಾದಂಥ ಒಂದು ಸಮಯದಲ್ಲಿ ಅವರು ಬಂದು ಹೋಗ್ತಾ ಇದ್ದಾರೆ. ಇಲ್ಲಿ ಮೊದಲನೇದಾಗಿ ನಡೆದಂಥ ಅಶ್ರಫ್ ವಯನಾಡ್ ಅವರ ಕೊಲೆ ಪ್ರಕರಣ, ಅದೇ ರೀತಿ ಇದೀಗ ಮೊನ್ನೆ ನಡೆದಂಥ ಅಮಾಯಕ ಯುವಕ, ಆ ಗ್ರಾಮದಲ್ಲಿಯೇ ಜನರು ಹೇಳ್ತಾ ಇದ್ದಾರೆ, ಯಾರಿಗೂ ಒಂದು ಉಪದ್ರವವನ್ನು ಮಾಡದಂಥ ಅಮಾಯಕ ಯುವಕನಾಗಿದ್ದಾನೆ. ಧಾರ್ಮಿಕ ಸಂಘಟನೆಗಳಲ್ಲಿ ಸಕ್ರಿಯವಾಗಿದ್ದುಕೊಂಡು ಮಸೀದಿಯಲ್ಲಿ ಕಾರ್ಯದರ್ಶಿಯಾಗಿ ಕಾರ್ಯಾಚರಿಸಿ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಂಥ ಒಬ್ಬ ಯುವಕ ಬಾಡಿಗೆಗೆಂದು ಪಿಕಪ್ ಕರೆದುಕೊಂಡು ತಲವಾರು ಬೀಸಿಕೊಂಡು ಆ ಅಮಾಯಕನನ್ನು ಕೊಲೆ ಮಾಡ್ತಾ ಇದ್ದಾರೆ. ಆದರೆ ಸರ್ಕಾರ ಇದನ್ನು ನಿಯಂತ್ರಿಸಲು ವಿಫಲವಾಗ್ತಾ ಇದೆ. ಇಲ್ಲಿ ಅತ್ಯಧಿಕ ಮುಸಲ್ಮಾನರ ಮತಗಳನ್ನು ಪಡೆದಂಥ ಸರ್ಕಾರ 10% ಕೂಡ ಮುಸಲ್ಮಾನರನ್ನು ರಕ್ಷಿಸಲು, ಮುಸಲ್ಮಾನರಂತ ಹೇಳಿಲ್ಲ, ನಮ್ಮ ಈ ಜಿಲ್ಲೆಯಲ್ಲಿರುವಂಥ ಅಮಾಯಕರನ್ನು ರಕ್ಷಿಸಲು ಈ ಸರ್ಕಾರ ವಿಫಲವಾಗ್ತಾ ಇದೆ ಎಂಬುದನ್ನು ನಾನು ಇಲ್ಲಿ ಈ ಪತ್ರಿಕಾಗೋಷ್ಠಿಯಲ್ಲಿ ನಾನು ಹೇಳುತ್ತಾ, ಈ ಘಟನೆಯನ್ನು ಪರಿಗಣಿಸಬೇಕಾಗಿ ರಾಜ್ಯ ಸರ್ಕಾರವನ್ನು ಒತ್ತಾಯ ಮಾಡುತ್ತಾ, ಅಶ್ರಫ್ ವಯನಾಡ್ ಅವರಿಗೂ ಅದೇ ರೀತಿ ನಿನ್ನೆ ಮರಣ ಹೊಂದಿದಂಥ ನಮ್ಮ ಅಬ್ದುಲ್ ರಹಮಾನ್ ಅವರಿಗೂ ಸರ್ಕಾರ 25 ಲಕ್ಷ ಪರಿಹಾರವನ್ನು ನೀಡಬೇಕಾಗಿ ಈ ಮೂಲಕ ನಾನು ಒತ್ತಾಯವನ್ನು ಮಾಡ್ತಾ ಇದ್ದೇನೆ.